Hello. You are welcome to Akanna Spoken English class. As you know, I am Chandrakant Akanna. And dear children, in today's class we are going to learn words. We are going to learn words. ಮಕ್ಕಳೇ ಇವತ್ತಿನ ಕ್ಲಾಸಲ್ಲಿ ನಾವು ವಾಸ್ ಅನ್ನ ಕಲಿಯೋಕೆ ಹೋಗ್ತಾ ಇದ್ದೀವಿ. ನಿಮ್ಗೆ ನೆನಪಿರಬಹುದು, ಹೋದ ಕ್ಲಾಸಲ್ಲಿ ನಾವು ಕಲ್ತಿರ್ತಕ್ಕಂಥದ್ದು ಈಸ್, ಆಮ್ ಮತ್ತೆ ಆರು ಹೆಲ್ಪಿಂಗ್ ವರ್ಬ್ ಆಗಿ ಕಲ್ತಿದ್ದೇವೆ. ನಾವು ಟು ಬಿ ಫಾರ್ಮ್ ಅಲ್ಲಿ ಹೋದ ಕ್ಲಾಸಲ್ಲಿ ನಾವು ಈಸ್ ಕಲ್ತಿದ್ದೀವಿ, ಆಮ್ ಕಲ್ತಿದ್ದೀವಿ ಮತ್ತು ಆರ್ ಕಲ್ತಿದ್ದೀವಿ. ಈಸ್ ಅಂದ್ರೆ ಸದ್ಯ ಆ ಕೆಲಸ ಮಾಡ್ತಾ ಇದೆ ಅಂತ ಹೇಳ್ತಕ್ಕಂಥದ್ದು. ಒಂದು ಮಸೀನು ಆ ಕೆಲಸ ಮಾಡ್ತಾ ಇದೆ, ಸದ್ಯ ಅವನು ಆ ಕೆಲಸವನ್ನ ಮಾಡ್ತಾ ಇದ್ದಾನೆ, ಸದ್ಯ ಅವಳು ಆ ಕೆಲಸವನ್ನ ಮಾಡ್ತಾ ಇದ್ದಾಳೆ, ಸದ್ಯ ನಾನು ಆ ಕೆಲಸವನ್ನ ಮಾಡ್ತಾ ಇದ್ದೀನಿ ಅಂದ್ರೆ ಸದ್ದಲು ಈ ಸದ್ಯ. ಅದೇ ರೀತಿ ನಾವು ಸದ್ಯ ಆ ಕೆಲಸವನ್ನ ಮಾಡ್ತಾ ಇದ್ದೆವು. ಈಗ ಅವರು ಆ ಕೆಲಸವನ್ನು ಮಾಡ್ತಾ ಇದ್ದಾರೆ, ಅವು ಆ ಕೆಲಸವನ್ನ ಸದ್ಯ ಮಾಡ್ತಾ ಇವೆ ಮತ್ತು ನೀವು ಆ ಕೆಲಸವನ್ನ ಸದ್ಯ ಮಾಡ್ತಾ ಇದೀರಿ ಅಂತ ಹೇಳೋದಕ್ಕೆ ನಾವೇನ್ ಮಾಡ್ತೀವಿ, ಈಸ್ ಆಮ್ ಆರ್ ಅನ್ನ ಯೂಸ್ ಮಾಡ್ತೀವಿ. ಓಕೆ, ಟು ಬಿ ಫಾರ್ಮ್ ಅಲ್ಲಿ ಈಸ್ ಆಮ್ ಆರ್ ಅನ್ನ ಯೂಸ್ ಮಾಡ್ತೀವಿ. ಗೊತ್ತಾಯ್ತಾ? ಇದು ಆಲ್ರೆಡಿ ನಿಮಗೆ ಗೊತ್ತಿದೆ. ಹಿ ಸಿ ಇಟ್ಗೋಸ್ಕರ ಯೂಸ್ ಮಾಡ್ತಾರೆ, ಇದು ಆಯ್ಗೋಸ್ಕರ ಯೂಸ್ ಮಾಡ್ತಾರೆ, ಮತ್ತೆ ಆರ್ ಅನ್ನ ಉದೇಗೋಸ್ಕರ ಯೂಸ್ ಮಾಡ್ತಾರೆ ಅಂತಕ್ಕಂಥದ್ದು. ಅದರೊಂದಿಗೆ ವಾಕ್ಯಗಳನ್ನು ಕೂಡ ನೋಡಿದ್ದೀವಿ. ಮತ್ತೆ ಇವತ್ತಿನ ಕ್ಲಾಸ್ ಅಲ್ಲಿ ವಾಜ್ ಅನ್ನ ನೋಡೋಣ ಬನ್ನಿ. ವಾಜ್ ಅಂದ್ರೆ ಏನು? ವಾಜ್ ಅಂದ್ರೆ ಇತ್ತು ಅಂತ. ವಾಜ್ ಅಂದ್ರೆ ನೋಡ್ರಿ, ಇದ್ದೆ ಅಂತ. ನಾನು ಆ ಕೆಲಸವನ್ನು ಮಾಡ್ತಾ ಇದ್ದೆ. ಅಂಡರ್ಸ್ಟ್ಯಾಂಡ್? ಪಾಸ್ಟ್ ಅಲ್ಲಿ ನಾನು ಆ ಕೆಲಸವನ್ನ ಮಾಡ್ತಾ ಇದ್ದೆ ಅಂತ ಹೇಳ್ತಕ್ಕಂಥದ್ದು. ಅದೇ ರೀತಿಯಾಗಿ ಅವನು ಆ ಕೆಲಸವನ್ನ ಮಾಡ್ತಾ ಇದ್ದನು, ಅವಳು ಆ ಕೆಲಸವನ್ನ ಮಾಡ್ತಾ ಇದ್ದಳು, ಅದು ಆ ಕೆಲಸವು ಮಾಡ್ತಾ ಇತ್ತು ಅಂತ ಹೇಳೋದಕ್ಕೆ ನಾವೇನ್ ಮಾಡ್ತೀವಿ, ನಾವು ವಾಜ್ ಅನ್ನ ಯೂಸ್ ಮಾಡ್ತೀವಿ ಮಕ್ಕಳೇ. ನಾವು ವಾಜ್ ಅನ್ನ ಯೂಸ್ ಮಾಡ್ತೀವಿ. ಅಥವಾ ಅವನು ಇದ್ದನು ಅಂತ ಹೇಳ್ಬೇಕಾಗಿದೆ. ಅವನು ಕಾಲೇಜಿನಲ್ಲಿ ಇದ್ದನು, ಹಿ ವಾಸ್ ಇನ್ ದ ಕಾಲೇಜ್ ಅಂತ ಹೇಳ್ತೀವಿ ನಾವು. ನಿನ್ನೆ ಮಳೆ ಆಗ್ತಾ ಇತ್ತು ಅಂತ ಹೇಳ್ತೀವಿ, ಹೇಳ್ಬೇಕಾಗಿದೆ ನನಗೆ. ಇಟ್ ವಾಸ್ ರೇನಿಂಗ್ ಎಸ್ಟರ್ಡೇ ಅಂತ ಹೇಳ್ತೀವಿ. ಅಂಡರ್ಸ್ಟ್ಯಾಂಡ್? ಇಟ್ ವಾಸ್ ರೇನಿಂಗ್ ಎಸ್ಟರ್ಡೇ. ನಿನ್ನೆ ಸಂಡೇ ಇತ್ತು, ಎಸ್ಟರ್ಡೇ ವಾಸ್ ಸಂಡೇ ಅಂತ ಹೇಳ್ತೀವಿ ನಾವು. ಅಂಡರ್ಸ್ಟ್ಯಾಂಡ್? ಇತ್ತು ಅಂತ ಹೇಳೋದಕ್ಕೂ ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ, ವಾಜನ್ನ ಯೂಸ್ ಮಾಡ್ತೀವಿ. ಮತ್ತ ಅದರಲ್ಲಿ ಕೆಲಸ ಸೂಚಿಸ್ಬೇಕಾದ್ರೆ, ಯಾವುದೋ ಒಂದು ಕೆಲಸ ನಡೀತಾ ಇತ್ತು ಅಂತ ಹೇಳ್ಬೇಕಾದ್ರೆ ನಾವೇನ್ ಮಾಡ್ತೀವಿ, ನಾವು ಅದಕ್ಕೆ ಬಿಫೋರ್ ಫಾರ್ಮ್ ಆಫ್ ದ ವರ್ಬ್ ಅನ್ನ ಅದರೊಂದಿಗೆ ನಾವು ಯೂಸ್ ಮಾಡ್ತೀವಿ. ಓಕೆ, ಈಗ ಕೆಲವು ಎಕ್ಸಾಂಪಲ್ಗಳೊಂದಿಗೆ ಅದನ್ನ ಹೆಂಗ್ ಯೂಸ್ ಮಾಡ್ತಾರೆ ಅಂತಕ್ಕಂಥದ್ದನ್ನ ನೋಡೋಣ ಬನ್ನಿ. ವಾಸ್ ನೋಡ್ರಿ, ರಾಮು ವಾಸ್ ಸ್ಟಡಿಂಗ್ ಇನ್ ಅ ಯೂನಿವರ್ಸಿಟಿ ಅಂತ ಹೇಳ್ತೀವಿ. ರಾಮು ಒಂದು ಯೂನಿವರ್ಸಿಟಿಯಲ್ಲಿ ಓದ್ತಾ ಇದ್ದನು ಅಂತ ಹೇಳ್ತಕ್ಕಂಥದ್ದು. ಅದೇ ರೀತಿ ಈಗ ಲತಾ ನನ್ನ ಕ್ಲಾಸ್ಮೇಟ್ ಇದ್ದಳು. ಎಷ್ಟೋ ಜನ ತಪ್ಪು ಹೇಳ್ತಾರೆ. ಅವಾಗ ಅವ್ರ ಕ್ಲಾಸ್ಮೇಟ್ ಇದ್ರು, ಈಗ ಭೇಟಿಯಾದಾಗ ಏನ್ ಹೇಳ್ತಾರೆ, ಸಿ ಇಸ್ ಮೈ ಕ್ಲಾಸ್ಮೇಟ್ ಅಂತಾರೆ. ನೋ, ಇಲ್ಲ. ಈಗ ಅವ್ರು ಎಲ್ಲೋ ಬೇರೆ ಕಡೆ ಕೆಲಸ ಮಾಡ್ತಾರೆ, ಇವ್ರು ಬೇರೆ ಕಡೆ ಕೆಲಸ ಮಾಡ್ತಾರೆ. ಅದೆಲ್ಲ ಮುಗ್ದೋಗಿದೆ. ಅದ್ರ ಬಗ್ಗೆ ಹೇಳ್ಬೇಕಾದ್ರೆ ಸಿ ವಾಸ್ ಮೈ ಕ್ಲಾಸ್ಮೇಟ್ ಅಂತ ಹೇಳ್ಬೇಕು, ಸಿ ವಾಸ್ ಮೈ ಕ್ಲಾಸ್ಮೇಟ್ ಅಂತ ಹೇಳ್ಬೇಕು. ಅದೇ ರೀತಿ ಸಿ ವಾಸ್ ಸ್ಟಡಿಂಗ್ ವಿತ್ ಮೀ ಇನ್ ದ ಕಾಲೇಜ್. ಅವಳು ನನ್ನೊಂದಿಗೆ ಕಾಲೇಜಿನಲ್ಲಿ ಅಭ್ಯಾಸ ಮಾಡ್ತಾ ಇದ್ಲು ಅಂತ ಹೇಳ್ತಕ್ಕಂಥ ಮಾತದು. ಅದಕ್ಕೆ ವಾಸ್ ಅನ್ನು ಯೂಸ್ ಮಾಡ್ತೀವಿ. ಹಾಗೆ ದ ಮ್ಯಾಂಗೋ ಟ್ರೀ ವಾಸ್ ವೆರಿ ಬಿಗ್. ಅಂಡರ್ಸ್ಟ್ಯಾಂಡ್? ದ ಮ್ಯಾಂಗೋ ಟ್ರೀ ವಾಸ್ ವೆರಿ ಬಿಗ್. ಎಲ್ಲೋ ಒಂದು ಮಾವಿನ ಮರ ಇತ್ತು, ಈಗಿಲ್ಲ, ಅದು ತುಂಬಾ ದೊಡ್ಡದಾಗಿತ್ತು ಅಂತ ಹೇಳ್ತಕ್ಕಂಥದ್ದು. ಅದರ ಬಗ್ಗೆ ಹೇಳೋದಕ್ಕೆ. ಅದೇ ರೀತಿ ದ ಮ್ಯಾನ್ ವಾಸ್ ವೆರಿ ಆನೆಸ್ಟ್, HONEST, ಆನೆಸ್ಟ್. ದ ಮ್ಯಾನ್ ವಾಸ್ ವೆರಿ ಆನೆಸ್ಟ್. ಆ ಮನುಷ್ಯನು ತುಂಬಾ ನಂಬಿಕಸ್ಥನಾಗಿರ್ತಕ್ಕಂಥವನಾಗಿದ್ನು. ಇದ್ರ ಬಗ್ಗೆ ಹೇಳೋದಕ್ಕೆ ನಾವೇನ್ ಮಾಡ್ತೀವಿ, ವಾಸ್ ಅನ್ನು ಯೂಸ್ ಮಾಡ್ತೀವಿ. ಅದೇ 1 ಗಂಟೆ ಮೊದಲು ನಾನು ಮನೆಯಲ್ಲಿದ್ದೆ ಅಂತ ಹೇಳ್ಬೇಕಾಗಿದೆ. ಅವಾಗ ಹೆಂಗ್ ಇಡ್ತೀನಿ ನೋಡ್ರಿ,
I was at my home before a minute ಅಂತ ಹೇಳ್ತೀನಿ ನಾನು. ಐ ವಾಸ್ ಎಟ್ ಹೋಮ್ ಬಿಫೋರ್ ಮಿನಿಟ್, ಒಂದು ನಿಮಿಷದ ಮೊದಲು, ಅಥವಾ ಬಿಫೋರ್ ಏನ್ ಅವ್ವ ಅಂತಕ್ಕಂಥದ್ದನ್ನ ಹೇಳ್ತೀನಿ. ಈಗ ಹೋದ ವಾರ ನಾನು ದೆಹಲಿಯಲ್ಲಿದ್ದೆ ಅಂತ ಹೇಳ್ಬೇಕಾರೆ ಐ ವಾಸ್ ಇನ್ ಡೆಹಲಿ ಲಾಸ್ಟ್ ವೀಕ್ ಅಂತ ಹೇಳ್ತೀನಿ ನಾನು. ನಾನು ಹೋದ ವಾರ ಎಲ್ಲಿದ್ದೆ, ದೆಹಲಿಯಲ್ಲಿದ್ದೆ ಅಂತ ಹೇಳ್ತಕ್ಕಂತಹ ಮಾತನ್ನ ಹೇಳಬೇಕಾದ್ರೆ ಈಗ ಉದಾಹರಣೆಗೆ ನೋಡ್ರಿ, ಪೆನ್ ನನ್ನ ಕೈಯಲ್ಲಿದೆ, ಇದಕ್ಕೆ ಏನ್ ಹೇಳ್ತೀರಿ? ಪೆನ್ ಈಸ್ ಇನ್ ಮೈ ಹ್ಯಾಂಡ್, ಪೆನ್ ಈಸ್ ಇನ್ ಮೈ ಹ್ಯಾಂಡ್. ಈಗ ಪೆನ್ ಇತ್ತು ಅಂತ ನನಗೆ ಹೇಳಬೇಕಾಗಿದೆ. ಪೆನ್ ವಾಸ್ ಇನ್ ಮೈ ಹ್ಯಾಂಡ್ ಇತ್ತು ಒಂದು ನಿಮಿಷದಿಂದನೇ, ಈಗಿಲ್ಲ. ಪೆನ್ ವಾಸ್ ಇನ್ ಮೈ ಹ್ಯಾಂಡ್, ಅಂಡರ್ಸ್ಟ್ಯಾಂಡ್? ಅದೇ ರೀತಿ ಹೇಳ್ತೇನೆ. ಈಗ ಎಲ್ಲೇ ಒಂದು ಕಾರ್ ನಿಂತಿದೆ, ಅದಕ್ಕೆ ಹೋಗಿ ನೋಡ್ತೀವಿ ನಾವು, ಕಾರಲ್ಲಿ ನಿಂತಿದೆ, ಕಾರ್ ಈಸ್ ಹಿಯರ್ ಅಂತ ಹೇಳ್ತೀವಿ. ಒಂದ್ ನಿಮಿಷ ಎಲ್ಲಿಗೋ ಹೋಗಿ ಬರ್ತೀವಿ ನಾವು, ಒಂದ್ 2 ನಿಮಿಷ ಬಂದು ನೋಡ್ತೀವಿ ಕಾರಲ್ಲಿ ಇಲ್ಲ, ಅವಾಗ ಹೇಳ್ತೀವಿ ಕಾರ್ ವಾಸ್ ಹಿಯರ್ ಅಂತ ಹೇಳ್ತೀವಿ. ಅದೇ ರೀತಿ ಎಲ್ಲೋ ನಾನು ಟೇಬಲ್ ಮೇಲೆ ಕರ್ಚೀಫ್ ಇಟ್ಟು ಹೋಗಿದ್ದೀನಿ, ಮೈ ಕರ್ಚೀಫ್ ಈಸ್ ಆನ್ ದ ಟೇಬಲ್ ಅಂತ ಹೇಳ್ತೀವಿ. ಹೇಳಿ, ಎಲ್ಲೋ ಹೋಗಿರ್ತೀನಿ ನಾನು, ಹೋಗಿ ಒಂದ್ 2 ನಿಮಿಷದ ನಂತರ ಬಂದು ನೋಡ್ತೀನಿ ಕರ್ಚೀಫ್ ಇಲ್ಲ, ಅವಾಗ ಹೇಳ್ತೀನಿ ಯಾರಿಗೋ, ಓಕೆ ಏನಂತ ಕೇಳ್ತೀನಿ, ವೆರ್ ಇಸ್ ಮೈ ಕರ್ಚೀಫ್ ಅಂತ ಕೇಳ್ತೀನಿ, ಎಲ್ಲಿ ಇದೆ ಅಂತ. ಬಿಕಾಸ್ ಮೈ ಕರ್ಚೀಫ್ ವಾಸ್ ಆನ್ ದ ಟೇಬಲ್ ಬಿಫೋರ್ ಎ ಮಿನಿಟ್ ಅಗೋ. ಒಂದು ನಿಮಿಷದ ಮೊದಲು ನನ್ನ ಕರ್ಚೀಫ್ ಟೇಬಲ್ ಮೇಲೆ ಇತ್ತು, ಈಗ ಎಲ್ಲಿದೆ ಅಂತ ಕೇಳ್ತೀವಿ. ಆ ರೀತಿ ಹೇಳೋದಕ್ಕೆ ನಾವೇನ್ ಮಾಡ್ತೀವಿ, ವಾಸನ್ನ ಯೂಸ್ ಮಾಡ್ತೀವಿ. ಮತ್ತು ವಾಸನ್ನ ಅದಕ್ಕೆ ಯೂಸ್ ಮಾಡ್ತಾರೆ, ವಾಸನ್ನ ಐ, ಹಿ, ಸಿ, ಇಟ್ ಇದರೊಂದಿಗೆ ಯೂಸ್ ಮಾಡ್ತಾರೆ ವಾಸನ್ನ. ಓಕೆ, ಪ್ಲಸ್ V4 ಫಾರ್ಮ್ ಆಫ್ ದ ವರ್ಬ್ ಅನ್ನ ಯೂಸ್ ಮಾಡ್ತಾರೆ. ಅವನು ಆ ಕೆಲಸವನ್ನ ಮಾಡ್ತಾ ಇದ್ದನು, ಅವಳು ಆ ಕೆಲಸವನ್ನ ಮಾಡ್ತಾ ಇದ್ದಳು, ಅದು ಆ ಕೆಲಸವು ಮಾಡ್ತಾ ಇತ್ತು. ಈಗ ಅದು ಆ ಕೆಲಸವನ್ನ ಮಾಡ್ತಾ ಇತ್ತು. ಅವಳು ನೃತ್ಯವನ್ನು ಕಲಿತಾ ಇದ್ದಳು, ಶಿ ವಾಸ್ ಲರ್ನಿಂಗ್ ದ ಡ್ಯಾನ್ಸ್. ಶಿ ವಾಸ್ ಸ್ಪೀಕಿಂಗ್ ಕನ್ನಡ ಲ್ಯಾಂಗ್ವೇಜ್ ಇನ್ ಅಮೇರಿಕಾ. ಅಂಡರ್ಸ್ಟ್ಯಾಂಡ್? ಈ ರೀತಿ ಇರ್ತಕ್ಕಂಥ ವಾಕ್ಯಗಳನ್ನು ಯೂಸ್ ಮಾಡೋದಕ್ಕೆ ನಾವು ಏನ್ ಮಾಡ್ತೀವಿ, ವಾಸ್ ಅನ್ನು ಯೂಸ್ ಮಾಡ್ತೀವಿ. ಅದರ ನೆಗೆಟಿವ್ ಫಾರ್ಮ್ ಆಫ್ ದ ಸೆಂಟೆನ್ಸ್ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಈಗ ವಾಸ್ ನೆಗೆಟಿವ್ ಏನಾಗುತ್ತೆ? ನೆಗೆಟಿವ್ ಯಾವ ರೀತಿಯಾಗಿ ನಾವು ಯೂಸ್ ಮಾಡ್ತೀವಿ ಅಂತಂದ್ರೆ, ವಾಸ್ ನಾಟ್ ಆರ್ ವಾಸಂಟ್ ಅಂತ ಯೂಸ್ ಮಾಡ್ತೀವಿ. ವಾಸ್ ನಾಟ್ ಆರ್ ವಾಸಂಟ್ ಅಂತ ಯೂಸ್ ಮಾಡ್ತೀವಿ. ವಾಸಂಟ್. ಓಕೆ, ವಾಸ್ ನಾಟ್, ವಾಸಂಟ್. ಅವನು ರಮೇಶನಾಗಿರ್ಲಿಲ್ಲ. ನಾವ್ ಯಾರಿಗೂ ಹೇಳ್ತೇವೆ, ರಮೇಶ್ ಇರ್ಬೋದು, ಅವನು ರಮೇಶನ ಇದ್ದ, ರಮೇಶ ಕಾಲೇಜಿನಲ್ಲಿ ಇದ್ದ, ರಮೇಶ ವಾಸ್ ಇನ್ ದ ಕಾಲೇಜ್. ನೋ ನೋ ನೋ, ರಮೇಶ ವಾಸ್ ನಾಟ್ ಇನ್ ದ ಕಾಲೇಜ್. ಓಕೆ, ರಮೇಶನು ಕಾಲೇಜಿನಲ್ಲಿ ಇರಲಿಲ್ಲ. ರಮೇಶ್ was not in the college. Understand? ಅದೇ ರೀತಿ ಅವಳು ಒಂದು ನಾವೆಲ್ ಅನ್ನು ಓದ್ತಾ ಇರಲಿಲ್ಲ. She was not reading a novel. ಅವಳು ಒಂದು ನಾವೆಲ್ ಅನ್ನು ಓದ್ತಾ ಇರಲಿಲ್ಲ. ಓಕೆ, ಅವನು ನಮ್ಮ ಮನೆಯ ಪಕ್ಕದಲ್ಲಿ ವಾಸಿಸ್ತಾ ಇರಲಿಲ್ಲ. He was not staying beside my home. Understand? ಅವಳು ಒಳ್ಳೆಯ ವಿದ್ಯಾರ್ಥಿನಿ ಆಗಿರಲಿಲ್ಲ. She was not a good student. ಅಂತ ಹೇಳ್ತೀವಿ ನಾವು. She was not a good student ಅಂತ ಹೇಳ್ತೀವಿ. ಅಂಡರ್ಸ್ಟ್ಯಾಂಡ್? ನಿನ್ನೆ ಹಬ್ಬ ಇರಲಿಲ್ಲ, ನಿನ್ನೆ ಫೆಸ್ಟಿವಲ್ ಇರಲಿಲ್ಲ. Yesterday was not ಫೆಸ್ಟಿವಲ್ ಅಂತ ಹೇಳ್ತೀವಿ ನಾವು. ಇರಲಿಲ್ಲ. ಅಂಡರ್ಸ್ಟ್ಯಾಂಡ್? ಇಂದು ಬೆಳಗ್ಗೆ ಅವನು ಹಾಸ್ಟೆಲ್ ನಲ್ಲಿ ಇರಲಿಲ್ಲ. He was not in the hostel. He was not in the hostel. This morning ಅಂತ ಹೇಳ್ತೀವಿ ನಾವು. ಅಂಡರ್ಸ್ಟ್ಯಾಂಡ್? ಈ ರೀತಿ ಆಗಿರ್ತಕ್ಕಂಥದ್ದು. These all are negative form of the sentence. ನೆಗೆಟಿವ್ ಫಾರ್ಮ್ ಅಲ್ಲಿ ಈ ರೀತಿಯಾಗಿ ಏನ್ ಮಾಡ್ತೀವಿ ನಾವು, ವಾಸ್ ನಾಟ್ ಅಂತ ಯೂಸ್ ಮಾಡ್ತೀವಿ. ಪಾಸಿಟಿವ್ ಅಲ್ಲಿ ವಾಸ್ ಅಂತ ಯೂಸ್ ಮಾಡ್ತೀವಿ. ಅಂಡರ್ಸ್ಟ್ಯಾಂಡ್?
he was at home, but he was not reading a book. He was at home, but he was not reading a book. Understand? He was not in the market, but he was not purchasing anything. ಅಂತಕ್ಕಂಥದ್ದನ್ನ ಹೇಳ್ತೀವಿ. ಈಗ ಇಂಟ್ರಾಗೇಟಿವ್ ಅಲ್ಲಿ ಹೆಂಗಾಗುತ್ತೆ, ಕ್ವಶನ್ ಮಾಡುವಾಗ ಹೆಂಗಾಗುತ್ತೆ ಅಂತಕ್ಕಂಥದ್ದನ್ನ ನೋಡೋಣ ಬನ್ನಿ. ಕ್ವಶನ್ ಅಲ್ಲಿ ವಾಸ್ ಮೊದಲು ಯೂಸ್ ಮಾಡ್ತೀವಿ, ಪ್ಲಸ್ he, she, it ಪ್ಲಸ್ verb form, V4 form ಪ್ಲಸ್ ಆಬ್ಜೆಕ್ಟ್, ಆಮೇಲೆ ಇಂಟ್ರಾಗೇಟಿವ್ ಮಾರ್ಕ್. ಕ್ವಶನ್ ಕೇಳೋದಕ್ಕೆ ಇದನ್ನ ಈ ರೀತಿಯಾಗಿ ಯೂಸ್ ಮಾಡ್ತೀವಿ. ಕೆಲವು ಎಕ್ಸಾಂಪಲ್ಗಳನ್ನು ನೋಡೋಣ ಬನ್ನಿ. ಓಕೆ, ವಾಸ್ ಸಿ ಡ್ರಾಯಿಂಗ್ ಎ ಪಿಕ್ಚರ್, ವಾಸ್ ಸಿ ಡ್ರಾಯಿಂಗ್ ಅ ಪಿಕ್ಚರ್ ಅಂತ ಕೇಳ್ತೀನಿ. ವಾಸ್ ಸಿ ಡ್ರಾಯಿಂಗ್ ಎ ಪಿಕ್ಚರ್, ಆನ್ಸರ್ ಯಾವ ರೀತಿ ಕೊಡ್ತೀರಿ? ಎಸ್, she was drawing a picture. She was drawing a picture. No, she was not drawing a picture ಅಂತ ಹೇಳ್ತೀವಿ. Was he with you? Next question. Was Ramesh in the plane? ಪ್ಲೇನ್ ನಲ್ಲಿ ಇದ್ದ ರಮೇಶನು ಪ್ಲೇನ್ ನಲ್ಲಿ ಇದ್ದನ ಅಂತ ಕೇಳ್ತಾ ಇದ್ದೀನಿ. ಉತ್ತರ ಹೆಂಗ್ ಕೊಡ್ತೀವಿ ಅದಕ್ಕೆ? ಎಸ್, ರಮೇಶ್ was in the plane. ಇಲ್ಲ, ರಮೇಶನು ಪ್ಲೇನ್ ನಲ್ಲಿ ಇರಲಿಲ್ಲ. ನೋ, ರಮೇಶ್ was not in the plane. Was not in the plane ಅಂತಕ್ಕಂಥದ್ದು. ಈ ರೀತಿಯಾಗಿ ಪ್ರಶ್ನೆಯನ್ನು ಕೇಳಿದ್ರೆ ನಾವು ಉತ್ತರವನ್ನ ಕೊಡ್ತೀವಿ. ಅದಕ್ಕೆ ಬಹಳಷ್ಟು ಮಕ್ಕಳು ಕನ್ಫ್ಯೂಸ್ ಮಾಡ್ಕೋತಾರೆ. ಏನಂದ್ರೆ ಈಜು ಮತ್ತು ವಾಜು ಡಿಫ್ರೆನ್ಸ್, ಆಮ್ ಮತ್ತು ವಾಜು ಡಿಫ್ರೆನ್ಸ್. ನಾನು ಇದ್ದೆ ಅಂತ ಹೇಳ್ಬೇಕಾದ್ರೆ ಒಂದು ನಿಮಿಷದ ಮೊದಲು ಕೂಡ ಪಾಸ್ಟಿಗೆ ಹೋಗುತ್ತೆ, ಅದು ವಾಜ್ ಆಗುತ್ತೆ. ಅಂಡರ್ಸ್ಟ್ಯಾಂಡ್? ದ ಆಪಲ್ ವಾಸ್ ಆನ್ ದ ಟೇಬಲ್ ಅಂತ ಹೇಳು. ಅಂಡರ್ಸ್ಟ್ಯಾಂಡ್? ಮೈ ಕರ್ಚಿಫ್ ವಾಸ್ ಆನ್ ದ ಟೇಬಲ್. ಮೈ ಫ್ರೆಂಡ್ ವಾಸ್ ಇನ್ ದ ಐಸ್ ಕ್ರೀಮ್ ಪಾರ್ಲರ್ ಅಂತ ಹೇಳುದು 8 o'clock in the morning. ಅದೇ ಈ ಸದ್ಯ ಇದ್ದಾಗ ಸದ್ಯ ಈಗ ಉದಾಹರಣೆಗೆ ಪೆನ್ ಇದೆ ಕೈಯಲ್ಲಿ, ಪೆನ್ ಈಸ್ ಇನ್ ದ ಹ್ಯಾಂಡ್ ಅಂತ ಹೇಳಿದೆ ನಾನೀಗ, ಪೆನ್ ವಾಸ್ ಇನ್ ದ ಹ್ಯಾಂಡ್. ಈ ರೀತಿ ಆಗಿರತಕ್ಕಂಥದ್ದಾಗುತ್ತೆ. ಅದಕ್ಕೆ ಈಜು ವಾಜು ಕನ್ಫ್ಯೂಸ್ ಮಾಡ್ಕೋಬೇಡಿ. ಅದನ್ನ ವಿಡಿಯೋ ನೋಡಿ ಕಲೀರಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ಗೆ ವಿರಾಮ ಕೊಡ್ತೀನಿ. ಥ್ಯಾಂಕ್ ಯು.